ಬಜ್ಮೆ ಮೊಹಮ್ಮದಿ ಅರಬಿ ಮದರಸಾ ಕಮಿಟಿ ವತಿಯಿಂದ ಸಾಮೂಹಿಕ ಮುಂಜಿ ಕಾರ್ಯಕ್ರಮ. ಚಿಂತಾಮಣಿ ನಗರದ ಮದೀನಾ ಮಸೀದಿಯ ಮುಂಭಾಗದಲ್ಲಿರುವ ನಸೀಬ್ ಶಾದಿ ಮಹಲ್ನಲ್ಲಿ ಬಜ್ಮೆ ಮೊಹಮ್ಮದಿ ಅರಬಿ ಮದರಸಾ ಕಮಿಟಿಯ ವತಿಯಿಂದ 100 ಮಕ್ಕಳಿಗೆ ಸಾಮೂಹಿಕ ಮುಂಜಿ ಕಾರ್ಯಕ್ರಮವನ್ನು ಮಾಡಲಾಯಿತು. ಕಮಿಟಿಯ ಉಪಾಧ್ಯಕ್ಷರಾದ ಸೈಯದ್ ಅಫ್ರೋಜ್ರವರು ಮಾತನಾಡಿ, ಸಮಿತಿಯವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಉಚಿತವಾಗಿ ಮುಂಜಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಕಳೆದ ವರ್ಷ ಸುಮಾರು 30 ಮಕ್ಕಳಿಗೆ ಈ ಸೇವೆಯನ್ನು ನೀಡಲಾಗಿತ್ತು. ಆದರೆ ಈ ಬಾರಿ ಒಟ್ಟು 100 ಮಕ್ಕಳಿಗೆ ಉಚಿತವಾಗಿ ಮುಂಜಿ ಮಾಡಿಸಲಾಗಿದೆ. ಬರೀ ಮುಂಜಿ ಮಾಡಿಸುವುದು ಅಷ್ಟೇ ಅಲ್ಲದೆ ಮಕ್ಕಳಿಗೆ ಅಗತ್ಯವಿರುವ ಎಲ್ಲಾ ಸೌಲಭ್ಯಗಳನ್ನು ನಾವು ಒದಗಿಸುತ್ತಿದ್ದೇವೆ. ಇದರಲ್ಲಿ ಮುಖ್ಯವಾಗಿ ಉಚಿತ ವೈದ್ಯಕೀಯ ಚಿಕಿತ್ಸೆ ಮತ್ತು ಔಷಧಿಗಳು, ಮಕ್ಕಳಿಗೆ ಬೇಕಾದ ಹೊಸ ಲುಂಗಿ ಮತ್ತು ಬನಿಯನ್ ಮತ್ತು ಒಂದು ವಿಶೇಷವಾದ ಕಿಟ್ನಲ್ಲಿ ಮಕ್ಕಳಿಗೆ ಬೇಕಾದ ಅಗತ್ಯ ವಸ್ತುಗಳನ್ನು ನೀಡುತ್ತಿದ್ದೇವೆ. ಅದರಲ್ಲಿ ಸಕ್ಕರೆ, ತುಪ್ಪ, ಸೇವಿಗೆ, ಮೈದಾ ಮತ್ತು ಕೊಬ್ಬರಿ ಎಣ್ಣೆಯನ್ನು ಕಿಟ್ ಮೂಲಕ ಪ್ರತಿ ಮಗುವಿನ ಸಂಪೂರ್ಣ ಉಚಿತವಾಗಿ ವಿತರಿಸುತ್ತಿದ್ದೇವೆ ಎಂದರು. ಸಾಮೂಹಿಕ ಮುಂಜಿ ಮಾಡುವುದಕ್ಕೆ ಹಲವಾರು ವರ್ಷಗಳಿಂದ ಮುಂಜಿ ಮಾಡುತ್ತಿರುವ ಮುಳಬಾಗಿಲಿನ ಡಾಕ್ಟರ್ ಶಕೀಲ್ ಅಹಮದ್ ಮತ್ತು ಚಿಂತಾಮಣಿ ನಗರದ ಗೌಸ್ ಪಾಷರವರು ಮುಂಜಿ ಕಾರ್ಯವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಬಜ್ಮೆ ಮೊಹಮ್ಮದಿ ಅರಬ್ಬಿ ಮದರಸಾ ಕಮಿಟಿಯ ಅಧ್ಯಕ್ಷ ಗೌಸ್ ಪಾಷಾ, ಕಾರ್ಯದರ್ಶಿ ನಸ್ರುಲ್ಲಾ ಶರೀಫ್, ಜಂಟಿ ಕಾರ್ಯದರ್ಶಿ ಜಾವಿದ್, ಫೈರೋಜ್, ಯೂಸುಫ್, ಸಾದಿಕ್ ಅಹಮದ್, ಸದ್ದಾಂ, ಸುಹೇಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನನ್ನ ಹೆಸರು ಸೈಯದ್ ಅಫ್ರೋಜ್. ನಾವು ಕಮಿಟಿಯವರು ಬಸ್ನ ಮೊಹಮ್ಮದಿ ಅರಬ್ಬಿ ಮದರಸದಿಂದ ಇಲ್ಲಿ ಇದು ಮಾಡ್ತಾಯಿದ್ದೀವಿ. ಎಂಜಿಲು ಹೋದ ವರ್ಷ 30 ಜನದ ಮಾಡಿದ್ವಿ. ಈ ಸಲ 100 ಜನದ ಮಾಡ್ತಾಯಿದ್ದೀವಿ. ಎಲ್ಲ ಫ್ರೀ. ಮೆಡಿಷನ್ನು ಅವ್ರಿಗೆ ಒಂದು ಕಿಟ್ ಬರುತ್ತೆ, ಅದು ಫ್ರೀ. ಜೊತೆಯಲ್ಲಿ ಒಂದು ಲುಂಗಿ, ಒಂದು ಬನೀನು, ಇದೆಲ್ಲ ಫ್ರೀ. ಕಿಟ್ಟಲ್ಲಿ ಏನೇನು ಇರುತ್ತೆ? ಟ್ರೀಟ್ಮೆಂಟ್ ಸಮೇತ ಫ್ರೀ. ಕಿಟ್ಟಲ್ಲಿ ಏನೇನು ಇರುತ್ತೆ? ಕಿಟ್ನಲ್ಲಿ ಕೊಬ್ಬರಿ ಇರುತ್ತೆ, ಘೀ ಇರುತ್ತೆ, ಬೆಲ್ಲ ಇರುತ್ತೆ, ಇದು ಸೇವಿ ಇರುತ್ತೆ, ಮೈದಾ ಇರುತ್ತೆ, ಎಣ್ಣೆ, ಕೊಬ್ಬರಿ ಎಣ್ಣೆ ಮತ್ತು ಇದು ಫ್ರೀಡಮ್ ಎಣ್ಣೆ ಇದಕ್ಕಿರೋದಕ್ಕೆ ಬೇಕಾಗಿರೋ ಪದಾರ್ಥಗಳು ಎಲ್ಲ ನಾವು ಕೊಡ್ತೀವಿ. ಉಚಿತವಾಗಿನಾ? ಉಚಿತವಾಗಿ ಫ್ರೀಯಾಗಿ ಕೊಡೋದು ನಾವು. ಅವ್ರ ಕಡೆಯಿಂದ ನಾವು ₹1 ತಗೊಳ್ಳಲ್ಲ, ಎಲ್ಲ ಉಚಿತವಾಗಿ ನಾವು ಮಾಡಿ ಕೊಡ್ತಾಯಿದ್ದೀವಿ. ಎಷ್ಟು ಜನ ಮಕ್ಕಳು ಮಾಡ್ತಾಯಿದ್ದೀವಿ? 100 ಜನ ಮಕ್ಕಳಿಗೆ ಮಾಡ್ತಾಯಿದ್ದೀವಿ. ಅಂದರೆ ವಾರ್ಡ್ ಅವ್ರ ಮಕ್ಕಳಿಗೆನ ಎಲ್ಲರಿಗೂ ಮಾಡಲ್ಲ. ಈ ನಮ್ಮದು ತಾಲೂಕು ಮತ್ತು ಹಳ್ಳಿಗಳೆಲ್ಲ ಕಡೆ ಮಾಡ್ತಾಯಿದ್ದೀವಿ. ನಮಸ್ಕಾರ, ನಾನು ಗೌಸ್ ಖಾನ್ ಅಂತ. ನಾನು ಗೌಸ್ ಖಾನ್ ಅಂತ. ನನ್ನ ಇದರಲ್ಲಿ ಈ ಶಿಬಿರವನ್ನು ಮಾಡಿಸ್ತಾ ಇದ್ದೀವಿ 30 ವರ್ಷಗಳಿಂದ. ಈಗ ಇಲ್ಲಿ ಮಾಡಿಸ್ತಾ ಇರೋದು ಮೂರನೇ ವರ್ಷ. ಎಲ್ಲ ಉಚಿತವಾಗಿ ಟ್ರೀಟ್ಮೆಂಟ್ ಸಮೇತ ಮಾಡ್ತಾಯಿದ್ದೀವಿ. ಅದಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಏನು ಬೇಕಾದರೂ ಮನೆಗೆ ಹೋಗಿ ನೋಡಿ ಮಾಡಿಕೊಡ್ತಾಯಿದ್ದೀವಿ. ನಿಮಗೆ ಕರೆಸಿರೋದು ಯಾರು? ಈ ಸಂಘದವರು, ಕಮಿಟಿಯವರು, ಮದ್ರಸಾ ಕಮಿಟಿಯವರು. ನೀವು ಯಾರ್ಯಾರು ಬಂದಿರೋ ಡಾಕ್ಟ್ರಿಗೆ? ನಮ್ಮ ಜೊತೆಯಲ್ಲಿ ಖಲೀಲ್ ಅಹಮದ್ ಅವ್ರು ಬಂದಿದ್ದಾರೆ. ಅವರು ತಂಡ